ಮದ್ದೂರು ಪಟ್ಟಣದ ಮದ್ದೂರು ಕ್ರೀಡಾ ಬಳಗದಲ್ಲಿ ಮದ್ದೂರು ತಾಲೂಕು ನಾಗರಿಕ ವೇದಿಕೆ ವತಿಯಿಂದ ಕೃಷಿ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಈ ವೇಳೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ನಿಕಟಪೂರ್ವ ಕುಲ ಸಚಿವ ಪ್ರೊಫೆಸರ್ ಕೆಎನ್ ನಿಂಗೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮದ್ದೂರು ತಾಲೂಕು ನಾಗರಿಕ ವೇದಿಕೆ ಕೃಷಿಯಲ್ಲಿ ಸಾಧನೆ ಮಾಡಿದ ರೈತರನ್ನು ಗುರುತಿಸಿ ಸನ್ಮಾನ ಮಾಡುತ್ತಿರುವುದು ಪ್ರಶಂಸನೀಯ ಸಂಗತಿಯಾಗಿದ್ದು, ಇದರಿಂದ ಕೃಷಿಯ ಬಗ್ಗೆ ಪ್ರತಿಯೊಬ್ಬರಲ್ಲೂ ಹೆಮ್ಮೆ ಮೂಡುತ್ತದೆ ಎಂದು ತಿಳಿಸಿದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಯುವಕರು ಉದ್ಯೋಗ ಅರಸಿ ನಗರ ಪ್ರದೇಶಗಳತ್ತ ಹೋಗುತ್ತಿರುವ ಪರಿಣಾಮವಾಗಿ ಕೃಷಿ ಚಟುವಟಿಕೆಗಳಿಂದ ವಿಮುಖರಾಗುತ್ತಿದ್ದು, ಸರ್ಕಾರ ಕೂಡಲೇ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಕುಣಿಗಲ್ ಪ್ರದೇಶಗಳನ್ನು ಕೈಗಾರಿಕಾ ಕಾರಿಡಾರ್ಗಳನ್ನಾಗಿ ಘೋಷಣೆ ಮಾಡುವುದರ ಮೂಲಕ ಉದ್ಯೋಗ ಸೃಷ್ಟಿ ಮಾಡಲು ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿಸಿ ಫಾರಂ ಕೃಷಿ ವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಕೆಸಿ ನಾರಾಯಣಸ್ವಾಮಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಮಗ್ರ ಕೃಷಿ ಮಾಡುವುದರಿಂದ ಒಂದಲ್ಲ ಒಂದು ಬೆಳೆಯಿಂದ ಲಾಭ ಪಡೆದುಕೊಳ್ಳಬಹುದು. ಒಂದೇ ಬೆಳೆಯನ್ನು ನಂಬಿಕೊಳ್ಳದೆ ಸರ್ಕಾರದ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಸಮಗ್ರ ಕೃಷಿಯನ್ನು ಮಾಡುವುದರಿಂದ ಕೈತುಂಬ ಆದಾಯ ಗಳಿಸಬಹುದೆಂದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಂಸಿ ಬೋರೇಗೌಡ, ಟಿ ನಾರಾಯಣ್ ಹಾಗೂ ಸಿಎಸ್ ಶಶಿಕಲಾ ಅವರಿಗೆ ಕೃಷಿ ಪ್ರಶಸ್ತಿ ನೀಡಿ ಅಭಿನಂದಿಸಿ ಗೌರವಿಸಲಾಯಿತು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಅಪರ ನಿರ್ದೇಶಕ ಡಾಕ್ಟರ್ ಎಚ್ಆರ್ ಅರುಣ್ ಕುಮಾರ್, ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ್, ಉಪನಿರ್ದೇಶಕ ಮುನ್ನೇಗೌಡ, ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಉಪಾಧ್ಯಕ್ಷ ಬೋರೇಗೌಡ, ಮದ್ದೂರು ಕ್ರೀಡಾ ಬಳಗದ ಅಧ್ಯಕ್ಷ ವಿಕೆ ಜಗದೀಶ್, ವರ್ಷಿತಾ ಪೆಟ್ರೋಲ್ ಬಂಕ್ ಮಾಲೀಕ ಬಿ ವಿಜೇಂದ್ರ, ನಿವೃತ್ತ ಪ್ರಾಂಶುಪಾಲೆ ಯದುಶೈಲ, ಸಂಪತ್ ಸೇರಿದಂತೆ ಈ ಸಂದರ್ಭದಲ್ಲಿ ಹಲವರಿದ್ದರು. ಕೃಷಿಯೇ ದೇಶದ ಬೆನ್ನೆಲುಬು. ಕೃಷಿಯನ್ನು ಬಿಟ್ಟು ಅಂತ ಹೇಳಿದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ವೈಜ್ಞಾನಿಕವಾಗಿ ನೀವೇನೇ ಉತ್ಪನ್ನ ಮಾಡಿದ್ರು ಕೂಡ ಇಲ್ಲದೆ ಬದುಕಬಹುದು, ಆದ್ರೆ ಕೃಷಿ ಇಲ್ಲದೆ ಯಾವ ಜೀವನ ಬದುಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಕಳಕಳಿಯ ಮನವಿಷ್ಟೇ, ಯುವಕರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಏನಾಗ್ತಾ ಇದೆ ಅಂತ ಅಂದ್ರೆ ಬೆಂಗಳೂರನ್ನ ಬಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಕುಟುಂಬದಲ್ಲಿ ಏನು ಕೃಷಿ ಜಮೀನಿದ್ದು ಅಲ್ಲಿ ಕೃಷಿ ಕೈಗಾರಿಕೆಯನ್ನ ಕೃಷಿನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಈ ನಮ್ಮ ಗ್ರಾಮಾಂತರ ಪ್ರದೇಶದ ಯುವಕರು ಏನ್ ಮಾಡಬೇಕು ಅಂತಂದ್ರೆ, ನಗರ ಪ್ರದೇಶದಲ್ಲಿ ನೀವು ಉದ್ಯೋಗ ಮಾಡಿದ್ರು ಕೂಡ ನಿಮ್ಮ ಕುಟುಂಬದ ಕೈಗಾರಿಕೆಯ ಕೃಷಿ ಜೊತೆಗೆ ಕೃಷಿಯನ್ನು ಪ್ರಾರಂಭ ಮಾಡುವುದು ಅಂತಂದ್ರೆ ತಮ್ಮ ಇದು ಧನ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳಿ